ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನನಗೆ ತುಂಬಾ ಜನ ಕಮೆಂಟ್ ಹಾಕ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಬಹಳ ಖುಷಿ ಆಗುತ್ತೆ. ನಾನು ಪ್ರತಿಯೊಬ್ಬರ ಕಮೆಂಟ್ ಅನ್ನು ನಾನು ಓದ್ತೀನಿ. ಕೆಲವೊಬ್ಬರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಕೆಲವೊಬ್ಬರು ಕರೆಕ್ಟ್ ಆಗಿ ಬರೆದಾಕ್ತಾರೆ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋರೆಲ್ಲ ಸ್ವಲ್ಪ ನನಗೆ ತಿಳಿಯೋಂಗೆ ಹಾಕಿ, ಅಂದ್ರೆ ಓದಿ ನನಗೆ ರಿಪ್ಲೈ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಹಾಕಿ, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಹಾಕಿ, ಅಡ್ಡಿಲ್ಲ. ಒಟ್ಟಲ್ಲಿ ಕಮೆಂಟ್ ಹಾಕಿ. ನನಗೆ ಇವತ್ತು ಮಧ್ಯಾಹ್ನದ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ರು. ಅವರ ಹೆಸರು ಶ್ರೀದೇವಿ ಕುಲಕರ್ಣಿ ಅಂತೆ. ನಿಜವಾಗ್ಲೂ ಇದು ನಾನು ಸಹ ವಿಚಾರ ಮಾಡಿರಲಿಲ್ಲ ಅದನ್ನ ವಿಡಿಯೋ ಮಾಡೋ ಮುಂದೆ. ಅವ್ರು ಎಷ್ಟು ಚಂದ ಕಮೆಂಟ್ ಹಾಕಿದ್ದಾರೆ ಅಂದ್ರೆ ಓದಿ ನನಗೂ ನಗು ಬಂತು. ಇಲ್ಲಿ ಹಾಕಿದ್ದೀನಿ ನೋಡ್ರಿ, ಅವ್ರು ಹಾಕಿರೋ ಕಮೆಂಟನ್ನ ಓದ್ಕೊಡ್ರಿ. ಇಷ್ಟೆಲ್ಲ ಕೆಲಸ ಇದ್ರು ರತ್ನಿ ಮಂದಿ ಮನಿ ಸುದ್ದಿ ಬೇಕು ನಿನಗ ಅಂತೇಳಿ ಹಾಕ್ಯಾರ. ಕರೆ ಅದು ಇನ್ನೊಂದು. ನನಗೆ ಈ ಕಮೆಂಟನ್ನ ಓದಿದಾಗ ನಮ್ಮ ಮನೆ ಮಗಳ ಒಬ್ಳು ಇದ್ಲು. ನಗ್ತಾ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ನಾನು ನಗ್ಬಿಡ್ತೀನಿ. ನಮ್ಮ ಮನೆ ಮಗಲದಲ್ಲೇ ಒಬ್ಳು ಇದ್ಲು. ಅವಾಗ ಅವರು ಬಾಡಿಗೆ, ನಾವು ಬಾಡಿಗೆ ಅವರೇ. ಆಕೆ ಏನು ಕೆಲಸ ಮಾಡ್ತಿದ್ಲೆಲ್ಲ ಹೆಸರು ಬೇಡ ಪಾಪ. ಒಳ್ಳೆಯವಳೆ ಅವಳು, ಅಂದರೆ ಸ್ವಲ್ಪ ಮಂದಿ ಉಸಾಬರಿ ಮಾಡೋದ್ರಲ್ಲಿ ಏಕ ನಂಬರ್ ಇದ್ಲವಳು. ನೀವು ಏನಾರು ಅನ್ಕೋರಿ, ಇಡೀ ಊರಾಗ ಏನಾರ ಸುದ್ದಿ ನಡೆದಿರಲಿ ಆಕೆ ಗೊತ್ತಿರ್ತಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರ, ಆಕೆಗೆ ನಾನು ಆಕಾಶವಾಣಿ ಅಂತ ಹೆಸರಿಟ್ಟಿದ್ದೆ. ಆಕೆಗೆ ಎಲ್ಲ ಸುದ್ದಿ ಗೊತ್ತಿರ್ತಿತ್ತು. ನಿಜವಾಗ್ಲೂ ಅವಳು ಬೆಳಗ್ಗೆ 3 ಗಂಟೆಗೆ ಹೇಳ್ತಿದ್ಲು. ಅವಳಿಗೆ ರಾತ್ರಿ 9-10 ಗಂಟೆ ಮಲಗೋವರೆಗೂ ಸಹ ಅವಳಿಗೆ ಕೆಲಸ ಇರ್ತಿತ್ತು. ನಿಜವಾಗ್ಲೂ ಅವಳಿಗೆ 1 ನಿಮಿಷನೂ ಸಹ ಪುರುಸೊತ್ತಿರ್ತಿರ್ಲಿಲ್ಲ. ಆದರೂ ಆಕಿ ಅದ್ರಾಗೆ 5 ನಿಮಿಷ ಪುರುಸೊತ್ತು ಮಾಡ್ಕೊಂಡು ಯಾರ ಒಂದೆರಡು ಗಾಸಿಪ್ ಸುದ್ದಿ ಹೇಳಕ್ಕೆ ಹಾಕಿ, ಆಕೆಂಗೆ ಈಗ ಹಂಗೆ ಅಕ್ಕಿ ಮನಿದು ಹಿಂಗಾತಿ ಇಕ್ಕಿ ಮನಿದು ಹಂಗಾತ ಆಳತ್ತಲ್ಲಿ ಹೊಟ್ಟಾತು. ಆಕೆಗೆ ಎಲ್ಲ ಸುದ್ದಿಗಳು ಗೊತ್ತಿರ್ತಿತ್ತು. ಆಕೆ ಎಷ್ಟು ಹೌಸಿಯಾಗಿದ್ಲು, ಎಷ್ಟು ಆಕ್ಟಿವ್ ಆಗಿದ್ಲು ಅಂದ್ರೆ ಆಕೆಯಷ್ಟು ನಾವು ಆಕ್ಟಿವ್ ಆಗಿರೋಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅವಳು ಬಹಳ ಆಕ್ಟಿವ್. ಈಗ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಆಕೆ ನಾನು ವಿಡಿಯೋ ನೋಡಲ್ಲ, ಅದಕ್ಕೆ ಹೇಳ್ತೀನಿ. ಇಷ್ಟಕ್ಕೆ ಹೆಸರು ಸಹ ಹೇಳಿಲ್ಲ ನಾನು. ನಿಜವಾಗ್ಲೂ ಅವಳಿಗೆ ಎಲ್ಲ ಸುದ್ದಿನೂ ಗೊತ್ತಿರ್ತಿತ್ತು. ಅವಳು ಎಲ್ಲ ಕೆಲಸದ ಮಧ್ಯೆನೂ ಮಂದಿನ ಉಸಾವರಿ ಮಾಡೋಕ್ಕೆ ಟೈಮ್ ಮಾಡ್ಕೊಂತಿದ್ಲಲ್ಲ. ನಿಜವಾಗ್ಲೂ ಆಕೆ ಗ್ರೇಟ್ ಅಂತಿದ್ದೆ ನಾನು. ಆಕೆನ ನೋಡಿ ನನ್ನ ಮನೆ ಇನ್ನೊಂದು ಹುಡುಗಿ ಇದ್ಲು, ಅವಳು ನಾನು ಬಹಳ ನಗ್ತಿದ್ವಿ ಆಕೆ ಬಗ್ಗೆ ಮಾತಾಡಿ. ನೀವು ಏನಾ ಸುದ್ದಿ ಕೇಳ್ರಿ ಎಲ್ಲ ಗೊತ್ತಿರ್ತಿತ್ತು. ನನಗೆ ಈ ಶ್ರೀದೇವಿ ಕುಲಕರ್ಣಿ ಅವ್ರ ಕಮೆಂಟ್ ಓದಿದಾಗ ನನಗೆ ನಿಜವಾಗ್ಲೂ ಆಕಿನ ನೆನಪು ಬಂತು. ಅಷ್ಟೆಲ್ಲ ಕೆಲಸ ಇದ್ರು ಆಕಿನೂ ಸಹ ಪುರುಸತ್ ಮಾಡ್ಕೋತಿದ್ಲು. ಸೇಮ್ ರತ್ನಿನೂ ಅಷ್ಟೇ, ಎಷ್ಟೇ ಕೆಲಸ ಇದ್ರು ಅವರು ಪುರುಸತ್ತನ್ನ ಮಾಡಿಕೊಂಡು ಮಂದಿ ವಿಚಾರಕ್ಕಾಗಿ ಕಿವಿಯನ್ನ ಕೊಟ್ಟು ಟೈಮನ್ನ ಕೊಡ್ತಾರೆ. ಸದಾಕಾಲ ಮಂದಿಗಾಗಿ ಇರ್ತಾರೆ ಅಂತ ಹೇಳ್ತೀನಿ. ವಿಡಿಯೋ ಚಾಲು ಆಗೈತಿ, ನೋಡ್ಕೊಂಡು ಬರ್ರಿ. ಅಯ್ಯಣ್ಣ ಇಲ್ಲಿ ಯಾಕೆ ನಿಂತೀರಿ? ಬರ್ರಿ ಒಳಗೆ ಬರೋದು ಬಿಟ್ಟು ಯಾಕೆ ನಿಂತೀರಿ ಇಲ್ಲಿ? ನಾವೇನಿಲ್ಲಿ ನಿಮ್ಮ ಕುಟಾಗ ನಿಂತು ಕುಂತು ಮಾತಾಡಿ ದಣ ಹಾರಿಸ್ಕೊಳಕ್ ಬಂದಿಲ್ಲ. ನಿಮ್ಮ ಕುಟಾಗೆ ನಾವೇನು ಕಷ್ಟ ಸುಖ ಮಾತಾಡಕ್ ಬಂದಿಲ್ಲ. ನನ್ನ ಮಗಳೆಲ್ಲದಾಳು. ಹಾಗಿ ನಿಮ್ಮ ಮಗಳು ಜೈಲ್ನಾಗ ಅದಾಳು, ಅಲ್ಲೇ ಹೋಗಿ ನೋಡ್ಕೊ ಹೋಗ್ರಿ. ಇಲ್ಲಿಗೆ ಯಾಕೆ ಬಂದಿರಿ ಕೇಳಾಕ? ಏ ಹಾಟೆ, ಇಲ್ಲಿಗೆ ಯಾಕೆ ಬಂದಿರಿ ಅಂದ್ರೆ ನಾ ಏನು ಜೈಲಿಗೆ ಲಗ್ನ ಮಾಡ್ಕೊಟ್ಟಿದ್ದಿಲ್ಲ, ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಟ್ಟಿದ್ದೆ. ಅದಕ್ಕೆ ಬಂದನ ಹಾಟೆ ಕೇಳಾಕ. ಏನು ಮಾಡಿರಿ ನನ್ನ ಮಗಳಿಗೆ? ಎದರ ಸಂಬಂಧಕ್ಕೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿರಲ್ಲ? ಹಾಗಿ ಏನೈತಿ ಅದ್ರ ಸಮಾಧಾನ ಕೇಳೋನ್ ಯಾಕೆ ಚೀರಾಕತ್ತಿ? ಎದ್ರ ಸಲಿಯಾಗ ನಿನ್ನ ಮಗಳು ಜೈಲ್ನಾಗ ಅದಾಳ ಅನ್ನೋದು ಹೋಗಿ ಸ್ಟೇಷನ್ಯಾಗ ವಿಚಾರಿಸು, ಅವರೇ ಹೇಳ್ತಾರ. ಇಲ್ಲಿ ನಮ್ಮ ಮನೆ ಮುಂದೆ ನಿಂತ್ಕೊಂಡು ನೀವು ಒದರಾಡಬೇಡ. ನಿಮ್ಮ ಮನೆ ಮುಂದೆ ಒದರಾಡಬೇಡ ಅನ್ನಕ ನನ್ನ ಮಗಳನ್ನ ಜೈಲಿಗೆ ಹಾಕ್ಸಿರಿ. ಅದಕ್ಕೆ ಬಂದು ನಿಮ್ಮನ್ನ ಕೇಳಾಕತ್ತೀನಿ. ಎದ್ರ ಸಂಬಂಧ ನನ್ನ ಮಗಳನ್ನ ಜೈಲಿಗೆ ಹಾಕ್ಸಿರಿ ಹೇಳು. ನಾವ್ಯಾಕೆ ಹೋಗಿ ಸ್ಟೇಷನ್ಗೆ ಕೇಳ್ಬೇಕದನ್ನ? ನಿಮ್ಮವೇನು ಕಡಿಮೆ ಅದಾಳನು? ನನ್ನ ಮಗಳಿಗೆ ರಗಡ ನಿಗ್ರಹ ಇಟ್ಟಾಳು. ಏಯವ್ವ, ನಾ ಏನು ನಿನ್ನ ಮಗಳಿಗೆ ನಿಗ್ರಹ ಇಟ್ಟಿಲ್ಲ. ನಿನ್ನ ಮಗಳ ನಮಗೆ ರಗಡ ನಿಗ್ರಹ ಇಟ್ಟಾಳು. ನೀ ಹೆಚ್ಚು ಮಾತಾಡಕ್ ಹೋಗ್ಬೇಡ. ನಿನ್ನ ಮಗಳು ಸ್ಟೇಷನ್ಯಾಗ ಅದಾಳು. ಏನೇನು ಮಾಡ್ಯಾಳ ಅನ್ನೋದು ಅಕ್ಕಿ ಬಾಯಿಂದನೇ ಕೇಳ್ಕೊ. ಅಲ್ಲೇ ಹೋಗಿ ಬಗೆಹರಿಸ್ಕೊ ನೀನು. ಇಲ್ಲಿ ನಮ್ಮ ಮನೆ ಮುಂದೆ ನಿಂತು ಒದರಾಡ್ಬೇಡ. ಇಷ್ಟಕ್ಕೂ ನೀನು ನಮ್ಮ ಮನೆ ಮುಂದೆ ನಿಂತು ಒದರಾಡಿದ್ರೆ ನಮಗೇನು ಫರಕ್ ಬೀಳಲ್ಲ. ಬೇಕಾದ್ರೆ ಕುತ್ಕೊಂಡು ಇನ್ನೊಂದೆರಡು ತಾಸು ಒದರೇ ಹೋಗಿ, ನಮಗೇನು ಬೇಸರಿಲ್ಲ. ಎಲ್ಲ ನೀವು ತೆಗದ ನಿಂತೀರಿ. ನಿಮ್ಗೆ ಮಾನ ಮರ್ಯಾದೆ ಅನ್ನೋದು ಏನಿಲ್ಲ. ಎಲ್ಲ ಮಿಕ್ಕೆ ನಿಂತೀರಿ, ಎಲ್ಲ ಮೆಟ್ಟೆ ನಿಂತೀರಿ ನೀವು. ಅತ್ಯಾರ ನಾ ಹೇಳಾಕತ್ತೀನಿ, ನೀವು ನಮ್ಮ ಅವ್ವನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಮತ್ತೆ ನಾನು ಮನುಷ್ಯಳಾಗಿರಲ್ಲ. ಮವರ ಹೇಳ್ರಿ ಅವ್ರಿಗೆ. ನಾಗಿ ಸುಮ್ಮನಿರಲಿ, ಏನ್ ಆತಂತ ಕೇಳೋಣ ಮೊದಲು. ಹಂಗ ಒದರಾಡಿದ್ರೆ ಅದಕ್ಕೆ ಬರ್ತೈತೆ ಅದು. ಏನ್ ಸಮಾಧಾನ ಮಾತಾಡದ್ರಿ? ನನ್ನ ಮಗಳು ಜೈಲ್ಗೆ ಹೋಗ್ಯಾಳ. 20 ವರ್ಷ ಗಿಳಿಯಂಗ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗ ಆತಲ್ರಿ. ನನ್ನ ಮಗಳು 20 ವರ್ಷ ಅಟ್ ಚಂದಕ್ಕೆ ಸಾಕಿ ಇವ್ರ ಮನ್ಯಾಗ ಜೀತಕ್ಕಿದ್ದಂಗಿದ್ಲು. ಹಾಳಾಗಿ ಹೋಗ್ಲಿ. ಈಗ ಅಟ್ ಚಂದ ಸಾಕಿದ ಮಗಳನ್ನ ಜೈಲಿಗೆ ಕಳ್ಸ್ಯಾರಲ್ಲ. ಮನಸಾಕ್ಷಿ ಅನ್ನೋದ್ರ ಐತೇನ್ರಿ ಇವ್ರಿಗೆ? ಅತ್ಯಾರ ನಾ ಹೇಳಾತೀನಿ, ತಿಳಿದಂಗ ಮಾತಾಡಬೇಡ್ರಿ. ನಾವೇನ್ ಅಕ್ಕಿನ ಜೈಲಿಗೆ ಹಾಕ್ಸಿಲ್ಲ. ಅಕ್ಕಿ ಮಾಡಿದ ಹಲಕಟ ದಂಧೆಗ ಜೈಲಿಗೆ ಹಾಕ್ಯಾರು ಅಟ್ಟ. ಏನ್ ಮಾಡ್ಯಾಳ ನನ್ನ ಮಗಳಂತ ಹಲ್ಕಟ್ಟಿ ಕೆಲಸ? ಊರಾನ್ ಮಂದಿಗೆ ನಿಂತು ನೋಡಾಕತ್ತಾರಂತ ಆ ನಾಟಕ ಮಾಡಾಕತ್ತೀನಿ. ಈಗ ನನ್ನ ಮಗಳ ಮ್ಯಾಗ ಇಲ್ಲ ಸಲ್ಲದನ್ನ ತಪ್ಪು ಹೇಳಾಕತ್ತೇನ? ನೋಡ್ವಾ, ನಿನ್ನ ಮಗಳ ಮ್ಯಾಗ ಇಲ್ಲ ಸಲ್ಲದನ್ನ ಹೇಳಾಕ ನಿನ್ನ ಮಗಳ ಮ್ಯಾಗ ಏನು ನಮಗೇನು ಆಗವತ್ತಿ ಇಲ್ಲ.
ಇಷ್ಟಕ್ಕೂ ಓಣ್ಯಾಗ ನಿಂತು ನಮ್ದು ಮರ್ಯಾದೆ ಹೊಕ್ಕತಿ, ಮರ್ಯಾದೆ ತೆಗಿತೀನಿ, ಹಿಂಗೆ ಒದ್ರಾಡಿದ್ರೆ ನಮ್ಮ ಕಿಮ್ಮತ್ ಕಡಿಮೆ ಆಕತಿ ಅಂತ ನೀ ಅನ್ಕೊಂಡು ಏನಾರು ನಮ್ಮ ಬಾಗಲ್ದಾಗ ನಿಂತು ಒದ್ರಾಡಿದ್ರೆ ನಮ್ಮ ಕಿಮ್ಮತ್ ಏನು ಕಮ್ಮಾಗಲ್ಲ. ಆಗಲಿ ನಿನ್ನ ಮಗಳು ನಮ್ಮ ಮನೆ ಮಾನ ಮರ್ಯಾದಿನ ಎಲ್ಲ ರೋಡಿಗೆ ಎಳೆದಾಳ, ಏನು ಉಳಿಸಿಲ್ಲ. ನೀನು ಅವ್ರವ್ವ ಇನ್ನೊಂದಿಟ್ಟು ತೆಗೆದು ಹೋಗೇ ಬಿಡು, ಏನಾರ ಉಳಿಸಿರಿ ಈ ಮನೆ ಕಿಮ್ಮತ್ನ. ಏನ್ ಹೇಳತ್ತೀರಿ ತಂಗಿ? ಹ್ಞೂ ರೀ ಅಣ್ಣ, ಈಕಿ ಏನು ಅನ್ಕೊಂಬಂದಾಳ, ಹಿಂಗೆ ರೋಡ್ನಾಗ ನಿಂತು ಒದ್ರಾಡಿದ್ರೆ ನಮ್ಮ ಮಾನ ಮರ್ಯಾದೆ ಹೊಕ್ಕತಿ, ಮನ ಮರ್ಯಾದೆ ತೆಗೆದು ಹೋದ್ರತ್ತಂತಂದು ಬಂದಾಳ ನೀನು ಹೆಂಡ್ತಿ. ಆದರೆ ಅಣ್ಣ ಕರೆ ನಾವಂತೂ ಏನೂ ತಪ್ಪು ಮಾಡಿಲ್ಲಪ್ಪ. ನಿನ್ನ ಮಗಳನ್ನ ನಾವೇನು ಜೈಲಿಗೆ ಹಾಕ್ಸಿಲ್ಲ. ಆಕಿದು ದೊಡ್ಡ ಕತೆ ಐತಿ ಇಲ್ಲಿ ನಡೆದಿರೋದು. ನಾವ ನಿಮ್ಮ ಮುಂದೆ ಏನು ಹೇಳಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾವು ಏನಾರ ಆಕೆ ಬಗ್ಗೆ ಹೇಳಿ ಫೋನ್ ಹಚ್ಚಿ ನಿಮ್ಮನ್ನು ಕರೆಸಿದ್ರೆ ನಿನ್ನ ಹೆಂಡ್ತಿ ನಮ್ಮನಿ ರಂಪರಗಳಿ ಮಾಡ್ತಾಳ. ಅದಕ್ಕೆ ಆಕಿದು ಏನೇನೇನು ನಾವು ನಿಮ್ಮ ಫೋನ್ ಹಚ್ಚಿ ಹೇಳಿದ್ದಿಲ್ಲಪ್ಪ. ಆಕೇನಾರ ಫೋನ್ ಹಚ್ಚದಾಗ ಈಕಿ ಮುಂದೆ ಏನು ಹೇಳ್ತಿದ್ಲೋ ಬಿಡ್ತಿದ್ಲ ನಾವಂತೂ ಕೇಳ್ತಿದ್ದಿಲ್ಲ. ನಾವಂತ ಆಕಿ ಉಸಾಬರಿ ಬಿಟ್ಟು ಭಾಳ ದಿನ ಆಗಿತ್ತು. ಏನೋ ಆಕಿ ಮಾಡಿ ಹಾಕ್ತಾಳ, 2 ಹೊತ್ತಿನ ತಿನ್ಕೊಂಡು ಮಂದಿ ಮನೆ ಕೂತು ಕಾಲ ಹಾಕ್ಯವಪ್ಪ ನಾವು. ಮಿಕ್ಕಿದ್ದು ನಮಗೇನು ವಿಚಾರ ಗೊತ್ತಿಲ್ಲ. ನಿನ್ನ ಮಗಳಿಗೆ ಹೇಳೋ ಅಷ್ಟು ದೊಡ್ಡವರು ನಾವಲ್ಲ. ಆಕೆ ಎಲ್ಲ ಮಿಕ್ಕಿ ನಿಂತಿದ್ಲು. ಹಾಗಾಗಿ ನಾವು ಕೈ ಬಿಟ್ಟೇವಿ. ನಮ್ಮದು ಏನಿದ್ರಾಗ ತಪ್ಪಿಲ್ಲ. ಆಕಿನ ನಾವು ಕಂಪ್ಲೇಂಟು ಕೊಟ್ಟಿಲ್ಲ ಆಕೆ ಮೇಲೆ. ಆಕೆ ಬೇರೆದವ್ರಿಗೆ ಮಾಡ್ಯಾಳ, ಬೇರೆದವ್ರು ಕಂಪ್ಲೇಂಟ್ ಕೊಟ್ಟಾರ, ಆಕೆಗೆ ಟೇಷನ್ ಒಳಗೆ ಹಾಕ್ಯಾರ. ನೀವು ಕೋರ್ಟ್ಗಾರ ಹೋಗ್ರಿ, ಟೇಷನ್ಗಾರ ಹೋಗ್ರಿ, ಅಲ್ಲಿ ಹೋಗ್ರಿ, ನಿಮ್ಗೆ ಸುದ್ದಿ ಮುಟ್ತೈತಿ. ದಯವಿಟ್ಟು ನಮ್ಮ ಬಾಗಲ ನೀವು ತೊಗೊಂಡು ಒದಾಡಬೇಡ್ರಿ ಅಣ್ಣ. ಏನಾತನ್ನೋದ್ರ ಹೇಳ್ರಿ. ಅವ್ರನ್ನ ಏನ್ರಿ ಕೇಳ್ತೀರಿ? ಅವ್ರು ಮಾಡಿ ತಪ್ಪು ಒಪ್ಕೊಂತಾರೇನು? ಊರಾನ್ ಮಂದಿ ಕೇಳ್ರಿ, ಏನು ಮಾಡಿಲ್ಲ ಅನ್ನೋದು ಹೇಳ್ತಾಳೆ. ಯಾರು ತಪ್ಪೈತಿ ಯಾರು ಒಪ್ಪೈತಿ ಅಂತ. ಊರಾನ್ ಮಂದಿಗೆ ಪ್ರೇಮ್ ಎಷ್ಟು ಬೇಕಾಗಿದ್ಲು, ಇವ್ರು ಎಷ್ಟು ಬೇಕಾಗ್ಯಾರ ಅನ್ನೋದು ಗೊತ್ತಾಕೈತಿ. ಯವ್ವ ನೀ ಏನು ಮಾತಾಡ್ಬೇಡ, ಸುಮ್ಮನಿಂದರ್ ಆತು. ನೀವು ನಾವು ಹೆಂಗಿದ್ವಿ, ನಿಮ್ಮ ಮಗಳನ್ನ ಉರಿಸ್ಕೊಂಡಿದ್ವೋ, ನಿನ್ನ ಮಗಳಿಗೆ ಹೊಡೆಯೋದು ಬಡಿಯೋದು ಮಾಡಿದ್ವೋ, ಏನು ನಾವ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮಗಳನ್ನ ಜೈಲಿಗೆ ಹಾಕಿವೋ? ಹೋಗ್ರಿ, ಊರಾನ ಮಂದಿ ಇಷ್ಟು ಮಂದಿ ನಿಂತಾರಲ್ಲ, ವಿಚಾರಿಸ್ಕೋರಿ. ಯಾರು ಹೆಟ್ಟತಾರ ಹೆಟ್ಟಿಸ್ಕೊಂಡು ನಿಮ್ಮ ಊರು ದಾರಿ ಹಿಡಿದು ಹೋಗ್ರಿ. ಯವ್ವ ಬಾ, ನಾವು ಒಳಗೆ ಹೋಗೋಣ. ಯವ್ವ ಬಾ ಒಳಗ. ಅಲ್ಲ ಅಣಿಂದ್ರ ಯಾಕೆ ಸಿಟ್ ಮಾಡ್ಕೊಂತೀರಿ? ಏನೋ ಮಗಳು ಜೈಲ್ನಾಗ ಅದಾಳಲ್ಲ ಅನ್ನೋದಕ್ಕೆ ಹೆತ್ತು ಹೊಟ್ಟಿ ಸಂಕಟಕ್ಕೆ ಮಾತಾಡತ್ತೈತಿ ಹೇಳ್ರಿ. ಏನು ಅನ್ಕೋಬೇಡ್ರಿ. ನೀವು ಮಗನ ಕಳ್ಕೊಂಡಿದ್ದು ಸಂಕಟ ಐತಿ, ನಮ್ಗೆ ಮಗಳು ಜೈಲ್ನಾಗ ಅದಾಳ ಅನ್ನೋ ಸಂಕಟ ಐತಿ. ಇಬ್ರಿಗೂ ದುಃಖ ಒಂದ ನಮೂನಿ ಐತಿ. ಒಂದಿಟ್ಟು ವ್ಯತ್ಯಾಸ ಇರ್ಬೋದಟ. ನಮಗೂ ಸುದ್ದಿ ಇವತ್ತು ಮುಡ್ತೀರಿ. ಅಲ್ಲ ಮೊಮ್ಮಗ ಸತ್ತಾನಂದ್ರೆ ಒಂದು ಫೋನ್ ಹಚ್ಚಿ ಹೇಳೋದರ ಇರ್ತತಿಲ್ರಿ ತಂಗಿ. ಯಾಕೆ ನೀವು ನಮ್ಗೆ ಏನು ಫೋನ್ ಹಚ್ಚಿ ಏನು ಸುದ್ದಿನ ಮುಟ್ಟಿಸಿಲ್ಲ? ಏನ ಯಾವ ಸುದ್ದಿನೂ ಮುಟ್ಟೋ ಸಂಗ ನಿನ್ನ ಮಗಳು ಮಾಡಿದ್ದಿಲ್ಲ. ನಿನ್ನ ಮಗಳು ನೀವು ಒಂದೊಂದು ಕತೆ ಕೇಳಿದ್ರೆ ಏನು ನೀನಾಕಿಗೆ ಒಂದು 4 ಕಪಾಳಕ್ಕೆ ಹೊಡೆಸೋಕ್ಕಿ. ಅದಕ್ಕಪ್ಪ ನಾವು ಮೊಮ್ಮಗನ ಕಳ್ಕೊಂಡು ಎಷ್ಟು ಸಂಕಟಿದ್ರು ನಾವು ಮಾತ್ರ ಯಾರಿಗೂ ಫೋನ್ ಹಚ್ಚಿ ಏನು ಹೇಳಕ್ಕೆ ಹೋಗಿಲ್ಲ. ಅಟ ಓಣಾನ ಮಂದಿ ಸೇರಿ ನಾವು ಮಣ್ಣು ಮಾಡಿ ಬಂದೇವಿ. ಆದರೆ ಏನು ದೊಡ್ಡ ವಯಸ್ಸಾಗಿದ್ದು ಸಣ್ಣ ಕೂಸಿತ್ತು. ಎಲ್ಲಿ ಮಂದಿ ಕುಡಿಸ್ಕೊಂಡು ಕುಂಡ್ರೋದು, ಇನ್ನೆಲ್ಲಿ ಮಂದಿಗೆ ಸುದ್ದಿ ಮುಟ್ಟಿಸ್ಕೊಂಡು ಕುಂದ್ರೋದು ಅಂತೇಳಿ ನಾವು ತಾಬಿಡು ತುಬಿಡು ಮಣ್ಣು ಮಾಡೇವಿ ತಮ್ಮ. ನಾವು ಯಾರಿಗೂ ಫೋನ್ ಹಚ್ಚಿಲ್ಲ. ನಿನ್ನ ಮಗಳು ಯಾರ್ದಾರ ಕಡೆಗಿಂದ ಹಚ್ಚಿಸಿದ್ಲೋ ಬಿಟ್ಟಿದ್ಲೋ ನಮಗೆ ಗೊತ್ತಿಲ್ಲ. ನಿನ್ನ ಮಗಳು ಯಾರ್ದಾರ ಕಡೆಗಿಂದ ಹಚ್ಚಿರಿಸಬೇಕು ಅಂದಲ್ಲೇ ನೀವು ಬಂದಿರಬೇಕು. ಯಾರು ಹಚ್ಚಿರಲಿ ಅದೇನು ನಮ್ಗೆ ಬೇಡದಾಗಿರೋ ಸುದ್ದಿ ಅದು. ನೀವು ಬಂದಿರಾ ನಿಮ್ಮ ಮಗಳ ಮೇಲೆ ಕಾಳಜಿಗೆ ಹೋಗ್ರಿ. ನೀವು ಆಕಿನ ವಿಚಾರಿಸ್ರಿ, ಏನಾರ ಮಾಡ್ರಿ. ನಾವಂತೂ ಆಕಿನ ಬಿಟ್ಟಂಗೆ ಆಗೈತಿ. ಇರೋದೊಂದು ಮೊಮ್ಮಗ ಐತಿ, ನಾವು ನಮ್ಮ ಮನೆಯಾಗ ಇಟ್ಕೊಂಡಿರ್ತೀವಿ. ನಮ್ಮ ಮಗಳನ್ನ ಬಿಡಿಸ್ಕೊಂಡ್ರೆ ಬಿಡಿಸ್ಕೋರಿ, ಕೋರ್ಟ್ಗಾರ ಹೋಗ್ರಿ, ಕಚೇರಿಗಾರ ಹೋಗ್ರಿ. ಆಕಿಗೆ ಬಿಡುಗಡೆ ಆದರೂ ದಯವಿಟ್ಟು ಏನು ನಿಮ್ಮ ಖಾಲಿ ಬಿಡ್ತೀನಿ, ತಂದು ಹೊಳ್ಳಿ ನಮ್ಮ ಮನ್ಯಾಗ ಬಿಡಬೇಡ್ರಿ. ಆಕಿನ ನಾವು ಇಟ್ಕೊಳಕ್ಕೆ ತಯಾರಿಲ್ಲ. ಹೌದ್ರಿ ಮಾವರ, ನನಗಿನ್ನು ನಿಮ್ಮ ಮಗಳು ಕುಟುಂಬ ನಾ ಬಾಳಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಆಗೋದಿಲ್ರಿ. ಒಂದು ವೇಳೆ ನೀವು ತಂದು ನಮ್ಮ ಮನ್ಯಾಗ ಬಿಟ್ಟರೆ ಆಕಿನ ಬಿಡುಗಡೆ ಮಾಡಿಸ್ಕೊಂಡು ನಾಕಿ ಡೈವರ್ಸ್ ಕೊಡ್ತೇನೆ ರೀ. ಬ್ಯಾಡ್ರಿ ನಮಗೆ ಅಂತ ಹೆಂಗ್ಸು. ಯಾಕೆ ನನ್ನ ಮಗಳ ಜೈಲಿಗೆ ಹಾಕ್ಸಾರ ಅನ್ನೋದು ಈಗ ಗೊತ್ತಾತ್ ನನಗೆ. ಏನಾರ ಇವರ ಇಲ್ಲ ಸಲದ ಅಪವಾದ ಹೊರಿಸಿ ಹಾಕಿಸಿ ಈ ಹಾಟ್ಯಾಗ ಏನಾರ ಇನ್ನೊಂದು ಸೆಟಪ್ ಇದ್ದಿರ್ಬೇಕು. ಇಲ್ಲ ಈಕಿ ವರದಕ್ಷಿಣೆ ಆಸೆಯಾಗ ಮಗುಗೆ ಇನ್ನೊಂದು ಲಗ್ನ ಮಾಡಕ್ಕೆ ತಯಾರಾಗಿರ್ಬೇಕು. ಅಂದಲೇ ಮಗಳು ತಂದು ಮನೆ ಬಿಡಬೇಡ್ರಿ ಅಂತ ಹೇಳತ್ತಾರ. ಏನು ಮಾಡ್ಯಾಳಂತಾರ ಹೇಳ್ರಿ ನನ್ನ ಮಗಳು. ನೀವರ ಹೇಳ್ರಿ ಯವ್ವ ಊರಾಗ ಹೆಂಗಸ್ರು ನನ್ನ ಮಗಳು ಹೆಂಗಿದ್ಲ ಅಂತ. ಅನ್ಯಾಯವಾಗಿ ನನ್ನ ಮಗಳ ಜೈಲಿಗೆ ಹಾಕ್ಯಾರಲ್ಲ ಯವ್ವ. ನಾನು ಎತ್ತು ಹೊಟ್ಟೆ ಉರಿಬಾರ್ದು. ಸೌಂಡ್ ಬರೋಂಗಿಲ್ಲ. ಇನ್ನು ಹೆಚ್ಚು ಏನಾರ ನಮ್ಮ ಮನೆ ಮುಂದೆ ಹಾರಾಡೋದು ಏನಾರ ಚೀರಾಡೋದು ಮಾಡಿದೆ ಅಂದ್ರೆ ಅತ್ಯಂತ ನೋಡ್ದಂಗೆ ಸೊಡ್ಡನ ಕಪಾಳ ಕೊಡ್ತೀನಿ. ಸೈಲೆಂಟಾಗಿ ನಿಂದಿರ್ಬೇಕು. ಏನು ಭಾಳ ಚಲೋ ಮಗಳು ಹಡ್ದಾರಂಗೆ ಇಲ್ಲಿ ಬಂದ ನಮ್ಮ ಮನೆ ಮುಂದೆ ಹಾಡಾಡ್ಕೊಂಡು ಆಡಕತ್ತಾಳ. ನಿನಗೇನು ಹೇಳತ್ತೀನಿ ನಾ? ಸ್ಟೇಷನ್ಗೆ ಹೋಗಿ ವಿಚಾರಿಸ ಅಂತ ಹೇಳತ್ತೇನಿಲ್ಲ. ನಾನೇ ನಿಮ್ಮನ್ನ ದರ ಎಳೆದು ರೋಡಿಗೆ ಹಾಕಕ್ಕೂ ಮುಂಚೆ ಸೀದಾ ಹೋಗೋ. ಆತು ಬಾರ ಶರಣವ ಬಂದು ಬೇಸ್ ಮಾಡಿದಿ ನೋಡು. ನಮ್ಮ ಬೀಗರು ಬಂದು ನಮ್ಮ ಮೇಲೆ ಹಾರಾಟ ತುರಾಟ ನಡೆಸ್ಯಾರ. ಹೇಳವ್ರಿಗೆ ಒಟ್ಟು ನೀನೊಟ್ಟು ಅವ್ರ ಮಗಳು ಇಲ್ಲಿ ಎಷ್ಟು ಚಂದ ಬಾಳಾಕತ್ತಿದ್ಲು. ಏನೇನು ಇಲ್ಲಿ ಹಲ್ಕಟ ದಂಧೆ ಮಾಡ್ಯಾಳ ಅನ್ನೋದು, ಯಾಕೆ ಜೈಲಿಗೆ ಹೋಗ್ಯಾಳ ಅನ್ನೋದು ನಿಂತು ನೋಡಾಕತ್ತಿರಲ್ವ ಹೆಂಗಸರು. ನೀವು ಓಣ್ಯಾನ ಮಂದಿ ಎಲ್ಲ ಹೆಂಗಸರಿಗೆ ಪೊಲೀಸರಿಗೆ ಹೇಳಾಕತ್ತಿದ್ರ ತೊಗೊಂಡು ಹೋಗ್ರಕಿನ ಸ್ಟೇಷನ್ಗೆ ಅಂತಂದು ನೀವು ಒಟ್ಟು ತಿಳಿಸಿ ಹೇಳ್ರಿ ಇವ್ರಿಗೆ. ಇಲ್ಲ ಮನೆ ಮುಂದೆ ಬಂದು ರಂಪ ಮಾಡಾಕತ್ತಾರ. ಯವ್ವ ನಿನ್ನ ಹೆಸರು ನಾಗವ್ ಅನ್ನೋದು ಕೇಳಿದ್ದೇನ. ಕರೆ ಬುಸ್ ಬುಸ್ ನಾಗವ್ನ ನೀನು. ಮಗಳಿಗನು ನೀನು ಇಸಾನ ಎರದಿ ಅನಿಸ್ತೈತಿ. ನೀ ಹಿಂಗಿರೋದು ನೋಡಿದ್ರೆ ನನಗೆ ಗೊತ್ತಾಕತಿ ನಿನ್ನ ಮಗಳು ಹೆಂಗಿದ್ದಿರ್ಬೇಕು ಅನ್ನೋದು. ನೋಡ್ರಿ ಚಿಗವರ, ನಿಮ್ಮ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಕ್ಕೆ ನಾನು. ಅಣ್ಣಾರಾಗಲಿ ಈ ಚಿಗವರಾಗಲಿ ಯಾರು ಕೊಟ್ಟು ಬಂದಿಲ್ಲ.
ಯಾಕಂದ್ರೆ ನಿಮ್ಮ ಮಗಳು ಅಂತ ದೋಕದ ಕೆಲಸ ಮಾಡ್ಯಾಳ. ನಿನ್ನ ಮಗಳು ನನ್ನ ಮಕ್ಕಳಿಗೆ ಈಸ ಹಾಕಕ್ಕೆ ಬಂದಿದ್ಲು. ಆದ್ರೆ ಅಕ್ಕಿ ಮಕ್ಕಳ ತಿಂದು ಒಂದು ಮಗ ಉಳಿತು, ಒಂದು ಮಗ ಸಾಯ್ತು. ಅದಕ್ಕೆ ಸ್ಟೇಷನ್ಯಾಗ ಅಟೆಂಪ್ಟು ಮಾಡ್ರಿ ಅಂತಂದು ಅಕ್ಕಿ ಮ್ಯಾಲ ಕೇಸ್ ಹಾಕ್ಯಾರ. ಇದ್ರಾಗ ಸುರೇಶ್ ಅಣ್ಣಂದು ತಪ್ಪಿಲ್ಲ, ಶಂಕರಚಿಗ ಒಂದು ತಪ್ಪಿಲ್ಲ. ಸುಳ್ಳ ನೀವ್ಯಾಕೆ ಅವ್ರಿಗೆ ಬಂದು ಒದರಾಕತ್ತೀರಿ? ನೀವು ನಿಮ್ಮ ಮಗಳನ್ನ ಕಮ್ಮಗ ಬೆಳೆಸಿದ್ರೆ ಆಕೆ ಹಿಂಗೆ ಕೊಲೆಗಡಿಕೆ ಹಾಕಿದ್ಲು. ನಿಮ್ಮ ಮಗಳದ 108 ತಪ್ಪು ಇಟ್ಕೊಂಡು ಮತ್ತೆ ಇಲ್ಲಿ ಹಾದಿರಂಪ ಬೀದಿರಂಪ ಮಾಡ್ತೀನಿ ಅಂತ ಬಂದಿರಾನ? ಚಲೋತೆ ಹೆಟ್ಟವಾಕಿಗೆ ಏನು ಭಾಳ ಚಲೋ ಮಗಳನ್ನ ಹಡ್ದಾಳ ಅನ್ನರಂಗ ಇಲ್ಲಿ ರಂಪ ಮಾಡಕ್ ಬಂದಾಳ. ಏ ಯವ್ವ ನಾಗವ್ವ, ನೀ ಏನು ಭಾಳ ಕಮ್ಮನ ಮಗಳನ್ನ ಹಡ್ದಿಲ್ಲ. ನಿನ್ನ ಮಗಳು ಈ ಮನೆಗೆ ಸಸಿ ಆಗಲಿಲ್ಲ, ಮಕ್ಕಳಿಗೆ ಚಲೋ ಅವು ಆಗಲಿಲ್ಲ. ಅಟ್ಟ ಅಲ್ಲ, ಊರಾಗ ಯಾವ ಮಂದಿಗೂ ಬೇಕಾಗಿಲ್ಲ. ಇಡೀ ಊರ್ ಮಂದಿಗೆ, ಇಡೀ ಓಣಿಗೆ ನಿನ್ನ ಮಗಳು ಬ್ಯಾಸತ್ ಹೋಗ್ಯಾಳ. ಆಕಿ ಜೈಲಿಗೆ ಹೋಗ್ಲಿ ಅಂತಂದು ಇಡೀ ಊರ್ ಮಂದಿನ ಕರ್ಕೊಂಡು ಹೋಗ್ರಿ ಅಕ್ಕಿ ಮ್ಯಾಲ ಕಂಪ್ಲೇಂಟ್ ನಾ ಕೊಡ್ತೀನಿ, ನೀ ಕೊಡ್ತೀನಿ ಅಂತ ಮುಂದೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಕಿನ ಒಳಗೆ ಹಾಕ್ಸ್ಯಾರ. ಖರೆ ಹೇಳ್ಬೇಕಂದ್ರೆ ಅಕ್ಕಿ ಶಂಕರವ್ವ ಆಗಲಿ, ಈ ಸೂರ್ಯ ಆಗಲಿ ಅಕ್ಕಿ ಮ್ಯಾಲೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರಿಗೆ ನಿನ್ನ ಮಗಳಿಂದ ಊರಾಗ ಕೆಟ್ಟದ್ದಾಗಿತ್ತು ನೋಡು, ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಾರ. ಹೋಗು, ಏನು ಭಾಳ ಚಲೋ ಮಗಳನ್ನ ಹಡ್ದ ಅನ್ನರಂಗ ಇಲ್ಲಿ ಬಂದು ದೊಡ್ಡ ಅಳದು ಕರೆದು ದೊಡ್ಡಿಸ್ತನ ಮಾಡಕ್ ಬಂದಿಯೇನ? ಇಲ್ಲಿ ಏನಾರು ಓಣ್ಯಾಗ ನಿಂತು ಹಿಂಗೆ ರಂಪ ಮಾಡಿದ್ರೆ ಶಂಕರವಂದು ಸೂರ್ಯಾಂದು ಕಿಮ್ಮತ್ ಹೊಕ್ಕತಿ ಅಂತಂದು ನೀ ಏನಾರು ಅನ್ಕೊಂಡಿರ್ಬೇಕು. ನೀ ಏನು ಮಾತಾಡಿದ್ರು ಈ ಊರಾನ ಮಂದಿ ಮುಂದೆ ಅವ್ರದ್ದು ಏನು ಕಿಮ್ಮತ್ ಹೋಗೋದಿಲ್ಲ, ನಿಮ್ಮದಾಗ ಹೋಗೋದು. ಇಂಥ ಮಗಳನ್ನ ಹಡ್ದಿದ್ದು ಅಲ್ದ ಮತ್ತು ಮಗಳ ಪರನ ಮಾತಾಡಕ್ ಬಂದಾಳಂತ ಊರಾನ ಮಂದಿರ ನಿಮ್ಗೆ ಚೀ ಅಂದ್ ಚಿಪ್ ಕಟ್ಟಿ ಕಳಿಸ್ತಾರ. ಏನು ಇಲ್ಲ ಬಂದಾಳ. ಬೇಸ್ ಹೇಳಿದ್ ನೋಡು ಚಿಕ್ಕವ. ಈ ಹೆಣ್ಮಗಳ ಹಿಂಗಿರ್ಬೇಕಾದ್ರೆ ಪ್ರೇಮಿಗೆ ಅಂತ ಬುದ್ಧಿ ಬಂದಿರೋದಾಗ ಆಶ್ಚರ್ಯ ಇಲ್ಲ ಬಿಡು. ಈಕೆ ಮಗಳಿಗೆ ತಿದ್ದಿ ಬುದ್ಧಿ ಹೇಳಿದ್ರೆ ಆಕೆ ಇವತ್ತು ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದ್ಲು. ಹೋಗ್ರಿ ಅಲ್ಲಿ ಸ್ಟೇಷನ್ನಾಗ ಹೋಗಿ ಅಲ್ಲಿ ವಿಚಾರಿಸ್ಬೋರಿ. ನಿಮ್ಮ ಮಗಳು ಮಾಡಿದ ಗನಂದರ ಕೆಲಸ ಪೊಲೀಸ್ ಅವರು ಲಿಸ್ಟ್ ಗಂಟ್ಲಿ ಹೇಳ್ತಾರೆ. ನೋಡಪ್ಪ ಅಣ್ಣ, ನಾ ಹೇಳಾಕತ್ತೀನಿ, ನಾನಾಗಲಿ ನನ್ನ ಮಗ ಆಗಲಿ ನಿನ್ನ ಮಗಳ ವಿರುದ್ಧ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ. ಆಕಿ ನಮ್ಮ ಮನ್ಯಾಗ ಎಷ್ಟು ನಮಗೆ ತ್ರಾಸ ಮಾಡಿದ್ರು ನಾವು ತಡ್ಕೊಂಡದೀವಿ. ಹಂಗಂತಂದು ಆಕಿಗೆ ಹೆದರ್ಕೊಂಡಲ್ಲ. 2 ಮಕ್ಕಳಿದ್ದು ನನ್ನ ಮೊಮ್ಮಕ್ಕಳು ಮಾರಿ ನೋಡ್ಕೊಂಡು ಆಕಿನ ಏನಾರ ಮಾಡಿ ಹೊಡೆದು ಹೊರಗೆ ಹಾಕಿ ಆಕಿ ಡೈವರ್ಸ್ ನನ್ನ ಮಗನಿಂದ ಕೊಡಿಸಿದ್ರೆ ಮಕ್ಕಳು ಅನಾಥ ಅಕ್ಕವಲ್ಲ ಅಂತೇಳಿ ಆಕಿ ಹೇಳ್ದಂಗೆ ಕುಣ್ದೇವಿ ಹೊರತು ನಿನ್ನ ಮಗಳಿಗೆ ಏನು ಮಾಡಿದ್ರು ತಡ್ಕೊಳ್ಳೋಷ್ಟು ನಾವೇನು ಅವಿವೇಕಿಗಳಲ್ಲ. ಹಾಗಾಗಿ ಆಕಿನ ಭಾಳ ತಡ್ಕೊಂಡೇವಿ. ಈಗ ನಮಗೆ ಮಾಡ್ದಂಗನ ಓಣ್ಯಾನ ಮಂದಿಗೆ ಮಾಡಕ್ಕೆ ಹೋದ್ರೆ ಅಣ್ಣ ಯಾಕೆ ತಡ್ಕೊತಾರೆ? ಇಡೀ ಊರು ಮಂದಿನ ಆಕಿ ಮ್ಯಾಗ ರೊಚ್ಚಿಗೆ ಅದು ನಿಂತೈತಿ. ಕಂಪ್ಲೇಂಟ್ ಕೊಟ್ಟಾರ. ಹೋಗ್ರಿ ಸ್ಟೇಷನ್ಗೆ ಹೋಗ್ರಿ, ಕೋರ್ಟಿಗೆ ಹೋಗ್ರಿ. ನೀವು ಕೋರ್ಟ್ ಆಡ್ರಿ, ಬಿಡುಗಡೆ ಆತು, ಬಿಡಿಸ್ಕೊಂಡು ನಿಮ್ಮ ಮಗಳು ನಿಮಗೆ ಕರ್ಕೊಂಡು ಹೋಗ್ರಿ. ಆದರೆ ನಾನು ನಿಮಗೆ ಖಾಲಿ ಬೀಳ್ತೀನಿ, ಹೊಳೆ ತಂದು ನಮ್ಮ ಮನೆ ಬಿಡಬೇಡ್ರಿಪ್ಪ. ಇರೋದೊಂದು ಮೊಮ್ಮಗ ಐತಿ, ಅದ್ರ ಮಾರಿ ನೋಡ್ಕೊಂಡು ಹೆಂಗಾರ ನಾವು ಜೀವನ ಮಾಡ್ತೀವಿ. ದಯವಿಟ್ಟು ಇನ್ನು ನಮ್ಮ ಮನೆ ಕಡೆ ಬರಬೇಡ್ರಿಪ್ಪ. ಹಂಗೆ ಹೋಗ್ಬಿಡ್ರಿ. ನಾವಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ಯಾವ ಕಾರಣಕ್ಕೂ ಸ್ಟೇಷನ್ಗೆ ಬರೋದಿಲ್ಲ. ನಾವಂತೂ ಆಕಿನ ಕೈ ಬಿಟ್ಟೇವಿ. ಇನ್ನು ನೀವುಂಟು, ನಿಮ್ಮ ಮಗಳು ಉಂಟು ಅಷ್ಟೆ. ನೋಡ್ಲಿ ಅಡ್ಕಾಸಿವಿ, ಎದಕ್ಕೆ ಒದರಾಕತ್ತಿ? ಇನ್ನಾರು ತಿಳ್ಕೊ, ನಿನ್ನ ಮಗಳ ವಿರುದ್ಧ ಇಡೀ ಊರ ನಿಂತೈತಿ. ಇನ್ನಾರು ಮಗಳಿಗೆ ಚಲೋ ಬುದ್ಧಿ ಹೇಳ್ಕೊಡು. ನಿನ್ನಿಂದ ಅರ್ಧ ಹಾಳಾಗಿ ಆಡಕ್ಕಿ. ನೀ ಚಲೋತ್ತಾಗಿ ಹೇಳ್ಕೊಟ್ಟಿದ್ರೆ ಆಕೆ ಯಾಕೆ ಹಿಂಗೆ ಹಾಕಿದ್ಲು? ತಾಸು ಗಂಟ್ಲಿ ಫೋನ್ ಹಚ್ಚಿ ಹಂಗ ಮಾಡ ಹಿಂಗ ಅಂದು ಕೊನೆಗೆ ಮಗಳನ್ನ ಜೈಲಿಗೆ ಕಳ್ಸಾಕು ಕಾರಣ ಆಗಿಬಿಟ್ಟಿ. ನೀನು ಈ ಜಲಮದಾಗ ಉದ್ಧಾರ ಆಗುದಿಲ್ಲ. ನಡಿ ಸ್ಟೇಷನ್ಗೆ ಹೋಗೋನು, ಬಿಡಿಸಿದ್ರೆ ಕರ್ಕೊಂಡು ಹೋಗೋನು, ಇಲ್ಲಾದ್ರೆ ಜೈಲ್ನಾಗ ಇರುವಲ್ಲಕ್ಕ. ಇಷ್ಟು ಮಂದಿಗೆ ಬೇಡಾಗ್ಯಾಳ ನಿನ್ನ ಮಗಳು. ಒಬ್ಬರು ಜೊತೆಗಾರ ಚಲೋ ಅದಾಳ, ಒಬ್ಬರಿಗಾರ ಊರಾಗ ಬೇಕಾಗ್ಯಾಳ. ಇಷ್ಟರ ಮೇಲೂ ಇಲ್ಲೇನ್ ನಿಂತು ನಿನ್ನ ಮಗಳು ಪರ ಮಾತಾಡಕ್ಕಿದ್ದಿ ನೀನು? ನಾನು ನಿನಗೆ ಎಷ್ಟು ಸರಿ ಹೇಳೇನಿ, ಮಗಳು ಕೂಟಾಕ ಫೋನ್ಯಾಗ ಹೆಚ್ಚು ಮಾತಾಡ್ಬೇಡ, ಇಂಥವ್ ಕಲಿಸ್ಕೊಡ್ಬೇಡ ಅಂತ. ಒಳ್ಳೆ ಬುದ್ಧಿ ನೀ ಹೇಳ್ಕೊಟ್ಟಿದ್ರ ಆಕೆ ಯಾಕೆ ಇವತ್ತು ಹುಟ್ಟಿದ ಮನಿಗೂ ಮೆಟ್ಟಿದ ಮನಿಗೂ ಬೇಡಾಗಿ ಇಡೀ ಊರಿಗೆ ಬೇಡಾಗಿ ನಿಂದಿರ್ತಿದ್ಲು. ನಡಿ, ನಮ್ದ 108 ತಪ್ಪೈತಿ, ಮತ್ತಿಲ್ಲಿ ವಾದ ಮಾಡಕ್ ಬಂದಾಳ. ನಡಿ ಸ್ಟೇಷನ್ ಹೋಗೋಣ. ಅಳೀಂದ್ರ ತಂಗಿ, ನಾವು ಬರ್ತಿತ್ತು. ನಡಿ, ಏನ್ ನೋಡ್ಕೊಂಡ್ ನಿಂತಿ? ಕೇಳಿಸ್ಕೊಂಡಿಲ್ಲ? ಇಡೀ ಊರ್ ಮಂದಿನ ನಿನ್ನ ಮಗಳ ಬಗ್ಗೆ ಗುಣಗಾನ ಮಾಡ್ಯಾರ. ನಡಿ ಸ್ಟೇಷನ್ಗೆ ಹೋಗೋನು. ಸ್ಟೇಷನ್ಯಾಗ ಒಂದಿಟ್ಟು ನಿನ್ನ ಮಗಳ ಬಗ್ಗೆ ಗುಣಗಾನ ಮಾಡ್ತಾರು, ಕೇಳ್ಕೊಂಡು ಇಲ್ಲ ಒಂದಿಟ್ಟು ಅರ್ಧ ಸತ್ತೇವಿ, ಸ್ಟೇಷನ್ಯಾಗ ಒಂದ್ ಅರ್ಧ ಸಾಯೋನು. ನಡಿಯ ನೀನ. ನೀ ಯಾಕೆ ಹೆದರ್ಕೊಂತೀವಿ? ನಾವೇನ್ ಮಾಡಬೇಕೀಗ? ಹೋಗೆಲ್ಲ ಸ್ಟೇಷನ್ನೇ ಮಾತಾಡ್ಕೋತಾರ ಬಿಡು. ನಾವು ಬೇಡ ಅಂತ ಹೇಳಿ ಕಳ್ಸೇವಲ್ಲ. ಏನ್ ಬೇಕಾದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನಡಿ ನೀನ್ ಒಳಗೆ, ನಂದು ಕೆಲಸ ಐತಿ, ಹೋಗಿ ಬರ್ತೀನಿ. ಏನಾರ ಹೇಳಿ ಜಗಳ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲವ. ನನಗೂ ಹಂಗ ಅನಿಸ್ತು. ಈ ಶಂಕರಮ್ ಎಷ್ಟು ಕೂಲಾಗಿ ಮಾತಾಡಿ ಜಗಳ ಬಗೆಹರಿಸ್ಬಿಟ್ಲಲ್ವ. ಒಳ್ಳೊಳ್ಳೆ ಸೀನ್ ಮಿಸ್ ಆದು. ಶರಣವ, ಕರೆಕ್ಟ್ ಟೈಮಿಗೆ ಬಂದು ನೋಡಿ. ಬೇಸ್ ಹೇಳದಿ ನಮ್ಮ ಬೀಗತಿಗೆ. ಇಲ್ಲಾಂದ್ರೆ ಇಲ್ಲದನ್ನ ನನಗೆ ಮಾತಾಡ್ತಿದ್ಲು. ಅಯ್ಯ, ನಾನು ಮನ್ಯಾಗ ಕುಂತಿದ್ರೆ ಇದೇನು ಗೊತ್ತಾಕಿದ್ದಿಲ್ಲ ಶಂಕರವ. ನಾನು ನಿಮ್ಮ ಮನೆ ಕಡೆಗೆ ಬಂದೆ. ಹಂಗಾರೆ ಒಬ್ಬಕ್ಕೆ ಕೂತು ಏನು ಮಾಡತ್ತೈತೆ ಶಂಕರವ, ನಮ್ಮ ಮನೆ ಕಡೆ ಕರ್ಕೊಂಡ್ರ ಬಂದ್ರ ಅಂತೇಳಿ ಬಂದಿವ. ನಿಮ್ಮ ಮನೆ ಹತ್ರ ಬಂದಂಗೆ ಬಾಯಿ ಜಾಸ್ತಿ ಕೇಳ್ಸಾಕತ್ತಿದ್ದಿತ್ತು. ಯಾಕೆ, ಯಾರು ಜಗಳ ಮಾಡಕತ್ತಿದ್ದಾರು ಅನ್ಕೊಂಡೆ ನಾನು. ಆಮೇಲೆ ಮುಂದೆ ಬಂದು ನೋಡ್ತೀನಿ, ಎಲ್ಲರೂ ಹೆಣ್ಮಕ್ಳು ಸೇರಿಬಿಟ್ಟಾರ. ಇಲ್ಲಿ ನೋಡಿದ್ರೆ ನಿಮ್ಮ ಬೀಗತಿ ಜೋರ ನಡೆಸಿಬಿಟ್ಟಾಳ. ನಾನು ಅಲ್ಲಿ ಇಟ್ಕೊಂಡು ಎಷ್ಟೊತ್ತರ್ಗು ಕೇಳಿಸ್ಕೊಂಡೆ. ಅದಕ್ಕೆ ಬಂದು ಜಾಡಿಸಿದೆ ನೋಡು. ಬೇಸ್ ಮಾಡಿದಿ ಶರಣ. ಕುಂದೂರ
ಅಯ್ಯ ನಾ ಕುಂದ್ರಾಕ್ ಬರಲಿಲ್ಲ ಶಂಕರವ. ನೀನ ಮನ್ಯಾಗ ಒಬ್ಬಾಕಿದ್ದು ಏನು ಮಾಡ್ತಿ, ನನ್ನ ಸೊಸಿನ ಬಿಸಿ ರೊಟ್ಟಿ ಮಾಡಕತ್ತಿದ್ಲು, ಬಾ ಹಂಗಾರ ಉಣ್ಣನ ಅಲ್ಲೇ ಅಂತೇಳಿ ಕರೆಯಾಕತ್ತ ಬಂದಿದ್ದು ನಾನು. ಮತ್ತು ಮೊಮ್ಮಗನ ಸಾಲಿಗೆ ಹೋಗಿತ್ತಿ, ನೀವು ಒಬ್ಬಾಕಿ ಇದ್ದು ಏನು ಮಾಡ್ತಿ, ನಡಿ ನಮ್ಮ ಮನೆ ಕಡೆ ಹೋಗೋಣ, ಅಲ್ಲೇ ಉಣ್ವಂತಿ. ಅಲ್ಲ ನನ್ನ ಮಗನ ಇಲ್ಲ, ಎಲ್ಲೇ ಹೊರಗೆ ಹೋಗ್ತಾನೆ ಅನ್ನಲ್ಲ, ಎಷ್ಟೊತ್ತಿಗೆ ಬರ್ತಾನೆ ಏನ, ಹುಡುಗ ಸಾಲಿಂದ ಬರೋದು ಸಂಜಿನ್ಯಾಗ. ನಡಿ ಇಲ್ಲಾರ ಕೂತ್ ಏನು ಮಾಡ್ತಿ, ಬಾಗ್ಲ ಹಾಕೊಂಡು ಹೋಗೋಣ ನಡಿ. ಬಾ.